Welcome to the class makkale. The next question is 0.0094 can be written in percentage as. ನೋಡಿ ಮಕ್ಕಳೇ, ಕೊಟ್ಟಿರೋ ನಂಬರ್ ಡೆಸಿಮಲ್ ಅಲ್ಲಿ ಇದೆ 0.0094. ಇದನ್ನ ಪರ್ಸೆಂಟೇಜ್ ಅಲ್ಲಿ ಮಾಡು ಅಂತ ಹೇಳ್ತಿದ್ದಾರೆ. ಅಂದ್ರೆ ಏನು ಮಾಡಬೇಕು, ಆ ಗಿವೆನ್ ನಂಬರ್ಗೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರ್ತದಲ್ಲ ಪ್ರಾಡಕ್ಟ್, ಅದರ ಎದುರುಗಡೆ ಪರ್ಸೆಂಟೇಜ್ ಸಿಂಬಲ್ ಹಾಕಬೇಕು. ಅದು ಏನಾಗುತ್ತೆ ಅಂತಂದ್ರೆ ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಆಗುತ್ತೆ. ನೋಡಿ, ಯಾವುದೇ ನಂಬರ್ಗೆ 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪಾಯಿಂಟ್ ಎಲ್ಲಿರುತ್ತೋ ಅಲ್ಲಿಂದ ರೈಟ್ ಹ್ಯಾಂಡ್ ಕಡೆ 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಶಿಫ್ಟ್ ಆಗುತ್ತೆ ಮಕ್ಕಳೇ. ಅಂದ್ರೆ ಇಲ್ಲಿ ಬರುತ್ತೆ. ಓಕೆ, 1 2 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಕೊಡಬೇಕು. ಓಕೆನಾ? ಈಗ ಏನಾಗ್ತದೆ 0.94 ಆಗುತ್ತೆ. ಅಂದ್ರೆ 0.0094 ಗೆ ನಾವು 100 ಇಂದ ಮಲ್ಟಿಪ್ಲೈ ಮಾಡಿದಾಗ ಅದು 0.94 ಆಗುತ್ತೆ. ಈಗ ಏನ್ ಮಾಡಬೇಕು, ಏನ್ ಆನ್ಸರ್ ಬರುತ್ತಲ್ವಾ ಅದ್ರ ಎದುರುಗಡೆ ಪರ್ಸೆಂಟೇಜ್ ಸಿಂಬಲ್ ಹಾಕಬೇಕು. ಈಗ ಇದೇನಾಯ್ತು, ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಆಯಿತು. ಈಗ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, 0.94%. 0.94%. Option B is the correct answer. Okay, option B is the correct answer. The next question is convert 5/18 into percentage. ನೋಡಿ ಮಕ್ಕಳೇ, 5/18 ಫ್ರಾಕ್ಷನ್ ಅಲ್ಲಿ ಕೊಟ್ಟಿದ್ದಾರೆ, ಇದನ್ನ ಚೇಂಜ್ ಮಾಡೋದು ಏನಂತೆ, ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಮಾಡೋದು. ಅಂದ್ರೆ ಏನು ಮಾಡಬೇಕು, ಆ ಕೊಟ್ಟಿರೋ ಫ್ರಾಕ್ಷನ್ ಗೆ, ಓಕೆ, 5/18 ಕೊಟ್ಟಿರೋ ಫ್ರಾಕ್ಷನ್ ಇದೆ, ಇದಕ್ಕೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು ಮಕ್ಕಳೇ. ಇದರಿಂದ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾವುದಾದ್ರೂ ಟೇಬಲ್ಸ್ ಇಂದ ಕ್ಯಾನ್ಸಲ್ಸ್ ಆಗುತ್ತಾ ನೋಡಿ, 2 9 ಟೈಮ್ಸ್. ಓಕೆ, 2 9 ಟೈಮ್ಸ್ 250 ಟೈಮ್ಸ್. ಓಕೆ, ಏನಾಗ್ತದೆ ಈಗ 5 into 50 250/9. ಓಕೆ, 250/9. ಈಗ ಇದನ್ನ ಆಪ್ಷನ್ಸ್ ನೀವು ನೋಡಿದಾಗ ಎಲ್ಲವೂ ಇದರಲ್ಲಿ ಮಿಕ್ಸ್ಡ್ ಫ್ರಾಕ್ಷನ್ ಇದೆ. ಓಕೆ, ಮಿಕ್ಸ್ಡ್ ಫ್ರಾಕ್ಷನ್ ಮಾಡ್ಕೊಳ್ಳಿ. 9 2 ಟೈಮ್ಸ್ 18. ಓಕೆ, 9 2 ಟೈಮ್ಸ್ 18 ಏನು ಉಳಿಯುತ್ತೆ ಮಕ್ಕಳೇ, 18 ಅಂದ್ರೆ 7 ಉಳಿಯುತ್ತೆ. ರಿಮೈಂಡರ್ 7 ಮತ್ತೆ ಮುಂದಿನ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ 0, 70 ಆಗುತ್ತೆ. 9 7 ಜ 63. ಏನು ಉಳಿಯುತ್ತೆ, ರಿಮೈಂಡರ್ 7 ಉಳಿಯುತ್ತೆ. ಅಂದ್ರೆ 27 ಇಂಟೀಜರ್ 7/9 ಬರುತ್ತೆ. ಈಗ ಏನು ಆನ್ಸರ್ ಬರುತ್ತಲ್ಲ ಅದರ ಎದುರುಗಡೆ ಪರ್ಸೆಂಟೇಜ್ ಸಿಂಬಲ್ ಅನ್ನು ಹಾಕಬೇಕು. ಓಕೆ, ಅಂದ್ರೆ 5/18 ಅನ್ನ ನಾವು ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಮಾಡಿದಾಗ ಅದು ಏನಾಗುತ್ತೆ, 27 ಇಂಟೀಜರ್ 7/9% ಆಗುತ್ತೆ. ಯಾವ ಆಪ್ಷನ್ ಅಲ್ಲಿ ಇದೆ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. The next question is convert 25/16 into percentage. 25/16 into percentage. ನೋಡಿ ಮಕ್ಕಳೇ, ನಾವು ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಮಾಡಬೇಕಾದಾಗ ಆ ಗಿವೆನ್ ನಂಬರ್ಗೆ 100 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆನಾ? ನೋಡಿ, ಈಗ ಏನಾಯ್ತು, ಇದು ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ ಆಗಿರೋ ಹಾಗೆ ಆಯ್ತು. ಅಂದ್ರೆ ಏನಾದರೂ ಕ್ಯಾನ್ಸಲ್ಸ್ ಆದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ. 4 ಟೈಮ್ಸ್ 60, 4 25 ಟೈಮ್ಸ್ 100. ಓಕೆ, ಈಗ ಏನಿದೆ ನ್ಯೂಮರೇಟರ್ ಅಲ್ಲಿ 25 into 25 625/4. ಓಕೆ, 625/4. ಇದನ್ನು ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡಿ. ಓಕೆ, ನೋಡಿ 4 1 ಟೈಮ್ಸ್ 4 1 ಜ 4. ಓಕೆ, ಏನು ಉಳಿಯುತ್ತೆ ರಿಮೈಂಡರ್ 2 22. 4 5 ಜ 20, 4 5 ಜ 20 ಮತ್ತೆ 2 ರಿಮೈಂಡರ್ ಉಳಿಯುತ್ತೆ. ನೆಕ್ಸ್ಟ್ ನಂಬರ್ ಡಿಜಿಟ್ ಏನಿದೆ 5 25 ಆಗ್ತದೆ. 4 6 ಜ 24. ಏನು ಉಳಿಯುತ್ತೆ, ರಿಮೈಂಡರ್ 1 ಉಳಿಯುತ್ತೆ. ಅಂದ್ರೆ 625/4 ಅನ್ನು ನಾವು ಮಿಕ್ಸ್ ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡಿದಾಗ 156 ಇಂಟೀಜರ್ 1/4 ಆಗುತ್ತೆ. ಈಗ ಏನು ಆನ್ಸರ್ ಬರುತ್ತಲ್ಲ ಅದರ ಎದುರುಗಡೆ ಪರ್ಸೆಂಟೇಜ್ ಸಿಂಬಲ್ ಅನ್ನು ಹಾಕಬೇಕು. ಓಕೆ, ಈಗ ಇದು ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ ಮಕ್ಕಳೇ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. ಓಕೆ, ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ 2 integer 7/30 can be written in percentage as. ನೋಡಿ ಮಕ್ಕಳೇ, 2 integer 7/30 ಇದೆ. ಓಕೆ, ಇದನ್ನ ಪರ್ಸೆಂಟೇಜ್ ಅಲ್ಲಿ ಚೇಂಜ್ ಮಾಡು ಅಂತ ಇದ್ದಾರೆ. ಫಸ್ಟ್ ಏನ್ ಮಾಡಿ ಮಕ್ಕಳೇ, ಮೇಕ್ ದಿಸ್ ಮಿಕ್ಸ್ಡ್ ಫ್ರಾಕ್ಷನ್ ಆಸ್ ಅ ಇಂಪ್ರಾಪರ್. ಏನಾಗುತ್ತೆ, 32 ಟೈಮ್ಸ್ 60, 60 ಪ್ಲಸ್ 7 67/30 ಆಗುತ್ತೆ. ಓಕೆ, ಈ ಏನ್ ಫ್ರಾಕ್ಷನ್ ಬರುತ್ತಲ್ಲ ಇದಕ್ಕೆ ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡೋದಕ್ಕೆ ನೀವು 100 ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, 100 ಇಂದ ಮಲ್ಟಿಪ್ಲೈ ಮಾಡಿ. ಓಕೆ, ಏನಾದರೂ ಕ್ಯಾನ್ಸಲ್ಸ್ ಆಗ್ತಾವ? ಎಸ್, ಕ್ಯಾನ್ಸಲ್ಸ್ ಆಗ್ತದೆ. 0 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ನೋಡಿ ಈಗೇನು 67 10 ಟೈಮ್ಸ್ 670/3. ಓಕೆ, ಈ ಇಂಪ್ರಾಪರ್ ಫ್ರಾಕ್ಷನ್ ಅನ್ನು ನೀವು ಮಿಕ್ಸ್ ಫ್ರಾಕ್ಷನ್ಸ್ ಗೆ ಚೇಂಜ್ ಮಾಡಿ. ಓಕೆ, 3 2 ಟೈಮ್ಸ್ 6 ಮತ್ತೆ
3 2 times 6 ಏನು ಉಳಿಯುತ್ತೆ 1 ರಿಮೈಂಡರ್ ನೆಕ್ಸ್ಟ್ ಡಿಜಿಟ್ 0 10 ಆಗುತ್ತೆ 3 3s ಓಕೆ 9 ಏನು ಉಳಿಯುತ್ತೆ ರಿಮೈಂಡರ್ ಅಲ್ಲಿ 1/3% ಓಕೆ 223 ಇಂಟಿಜರ್ 1/3% ಅಂದ್ರೆ 2 ಇಂಟಿಜರ್ 7/30 ಅನ್ನ ನಾವು ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡಿದಾಗ ಅದು 223 ಇಂಟಿಜರ್ 1/3% ಆಗುತ್ತೆ ಮಕ್ಕಳೇ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ 223 ಇಂಟಿಜರ್ 1/3% ಆಪ್ಷನ್ ಎ ಇಸ್ ದ correct answer option A is the correct answer the next question is 4 integer 13/20 can be written in percentage as ನೋಡಿ ಮಕ್ಕಳೇ 4 integer 13/20 ಅನ್ನ ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡಂತಿದ್ದಾರೆ ಫಸ್ಟ್ ಏನ್ ಮಾಡಿ ಅಂದ್ರೆ ಈ ಮಿಕ್ಸ್ಡ್ ಫ್ರಾಕ್ಷನ್ ಅನ್ನ ನೀವು ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ 24 times 80 80 plus 13 ಏನಾಗ್ತದೆ 93/20 ಈಗ ಏನ್ ಮಾಡಿ ಈ ಫ್ರಾಕ್ಷನ್ ಗೆ ನೀವು ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡೋದಕ್ಕೆ 100 ಇಂದ ಮಲ್ಟಿಪ್ಲೈ ಮಾಡಿ ಮಕ್ಕಳೇ ಓಕೆ 100 ಇಂದ ಮಲ್ಟಿಪ್ಲೈ ಮಾಡೋಣ ಓಕೆ ಯಾವ ಟೇಬಲ್ಸ್ ಇಂದ ಕಟ್ ಆಗ್ತದೆ 21 times 25 times ಓಕೆ ಈಗ 93 5 times ಇದೆ ಓಕೆ 93 5 times ನೋಡಿ ಏನಾಗ್ತದೆ 5 3 times 15 carry 1 okay 9 5 times 45 45 plus 1 46 465 ಆಗುತ್ತದೆ 93 into 5 465 ಈಗ ಏನು ಆನ್ಸರ್ ಬರುತ್ತಲ್ಲ ಅದರಲ್ಲಿ ಎದುರುಗಡೆ ಪರ್ಸೆಂಟೇಜ್ ಸಿಂಬಲ್ ಅನ್ನು ಹಾಕಿ ಅಂದ್ರೆ 4 ಇಂಟಿಜರ್ 13/20 ಅನ್ನು ನೀವು ಪರ್ಸೆಂಟೇಜ್ ನಲ್ಲಿ ಚೇಂಜ್ ಮಾಡಿದಾಗ 465% ಆಗುತ್ತೆ ಯಾವ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಎ ಸರಿಯಾದಂತಹ ಆನ್ಸರ್ ಆಗಿದೆ ಮಕ್ಕಳೇ ಆಪ್ಷನ್ ಎ ಇಸ್ ದ ಕರೆಕ್ಟ್